ಓಕೆ ಸರ್, ಆ್ಯಕ್ಚುಲಿ ಈ ತಪಸ್ಯ ಕಾಲೇಜ್ನಲ್ಲಿ ಸ್ಟೇಟ್ ಲೆವೆಲ್ ರ್ಯಾಂಕ್ ಹೋಲ್ಡರ್ಸು ಇದ್ದಾರೆ, ಆಲ್ ಇಂಡಿಯಾ ರ್ಯಾಂಕ್ ಹೋಲ್ಡರ್ಸು ಇದ್ದಾರೆ. ಸೊ ಈ ಮಕ್ಕಳ ಪ್ರಿಪ್ರೇಷನ್ಗೆ ತಾವು ಹೆಂಗೆ ಫೋಕಸ್ ಮಾಡ್ತೀರಾ? ರ್ಯಾಂಕ್ ಹೋಲ್ಡರ್ ಆಗೋದು ಅಷ್ಟು ಸುಲಭದ ಮಾತಲ್ಲ, ಅದು ಕೂಡ ಆಲ್ ಇಂಡಿಯಾನೂ ಇದ್ದಾರೆ, ಆಲ್ ಇಂಡಿಯಾದಲ್ಲೂ ಕೂಡ ರ್ಯಾಂಕ್ ಪಡೆದವರು ಇದ್ದಾರೆ, ಸ್ಟೇಟ್ ಲೆವೆಲಲ್ಲೂ ರ್ಯಾಂಕ್ ಪಡೆದವರು ಇದ್ದಾರೆ. ಅವರಿಗೆ ಹೇಗೆ ಎಕ್ಸ್ಟ್ರಾ ಕ್ಲಾಸಸ್ ಮಾಡ್ತೀರಾ, ಅಥವಾ ಹೊಸ ಏನಾದರೂ ಸಬ್ಜೆಕ್ಟ್ ಬಗ್ಗೆ ಹೊಸ ಲೆಕ್ಚರ್ಸ್ನ ಕರೆಸಿಬಿಟ್ಟು ಸ್ಪೆಷಲ್ ಕ್ಲಾಸಸ್ ಥರ ಏನಾದರೂ ಕೊಡ್ತೀರಾ? ಹೇಗೆ ಅವರ ಪ್ರಿಪ್ರೇಷನ್ ಬಗ್ಗೆ ಹೇಳೋದಾದರೆ? ಅಕಾಡೆಮಿಕ್ ಇಯರ್ ಏನಿದೆ ಸ್ಟೂಡೆಂಟ್ ಪ್ರಿಪ್ರೇಷನ್ಗೆ, ಇಟ್ ಈಸ್ ಡಿವೈಡೆಡ್ ಇಂಟು ಡಿಫ್ರೆಂಟ್ ಸೆಗ್ಮೆಂಟ್ಸ್. ಫಸ್ಟ್ ಪ್ರಿಯಾರಿಟಿ ನಮಗೇನಿರುತ್ತೆ ಅಂತ ಹೇಳಿದ್ರೆ, ವರ್ಷ ನಾವು ಸ್ಟಾರ್ಟ್ ಮಾಡಿದಾಗ PU ಪ್ಲಸ್ ಇಂಟಿಗ್ರೇಟೆಡ್ ಕೋಚಿಂಗ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಎರಡನ್ನೂ ಒಂದೇ ಸಲ ಪ್ರಾರಂಭಿಸ್ತೀವಿ ನಾವು. ಪ್ರಾರಂಭ ಮಾಡಿದಾಗ ಏನಿದೆ ಅಂತ ಹೇಳಿದ್ರೆ, PUC ಪಾಠಕ್ಕೆ ಬಂದಾಗ ಫಸ್ಟ್ ಪ್ರಿಯಾರಿಟಿ ಸಿಲೆಬಸ್ ಕಂಪ್ಲೀಷನ್. ಆ ಸಿಲೆಬಸ್ ಕಂಪ್ಲೀಷನ್ ಅನ್ನೋದು ಏನಿದೆ, ವಿ ಟ್ರೈ ಟು ಕಂಪ್ಲೀಟ್ ಸಿಲೆಬಸ್ ಬೈ ಅಕ್ಟೋಬರ್ ಏನಿದೆ ಸಿಲೆಬಸ್ನ ಕಂಪ್ಲೀಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ, ಬಿಕಾಸ್ ಸ್ಕೆಡ್ಯೂಲ್ ಇರೋದ್ರಿಂದ, ರೈಟ್. ಒನ್ಸ್ ಸಿಲೆಬಸ್ ಕಂಪ್ಲೀಷನ್ ಆದಮೇಲೆ ನೆಕ್ಸ್ಟ್ ರಿವಿಷನ್ ಸೆಷನ್ಸ್ ನಡೆಯುತ್ತೆ. ಅದು ಎರಡನೇ ಹಂತ, ಅದು ಸೆಕೆಂಡ್ ಫೇಸ್ ರಿವಿಷನ್ ನಡೆಯುವಂಥದ್ದು. ಈಗ ಸಿಲೆಬಸ್ ಕಂಪ್ಲೀಟ್ ಆದಾಗ ಏನಿದೆ, ಇದರ ಮಧ್ಯದಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ಸು, ಕ್ವಾರ್ಟರ್ಲಿ ಟೆಸ್ಟ್ ಇವೆಲ್ಲ ನಡೆದಾಗ ನಮಗೆ ಗೊತ್ತಾಗೋಗ್ಬಿಡುತ್ತೆ ಯಾವ ಸ್ಟೂಡೆಂಟು ಏನು ಪರ್ಫಾರ್ಮ್ ಮಾಡ್ತಾ ಇದ್ದಾನೆ, ರೈಟ್. ಇದರಲ್ಲಿ ಬಿಲೋ ಆ್ಯಾವ್ರೇಜ್ ಇರೋಂಥ ಸ್ಟೂಡೆಂಟ್ಸ್ ಯಾರು, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋ ಸ್ಟೂಡೆಂಟ್ಸ್ ಯಾರು ಅಂತೇಳಿ. ಒನ್ಸ್ ಸಿಲೆಬಸ್ ಕಂಪ್ಲೀಷನ್ ಆದಮೇಲೆ ನಾವೇನು ಮಾಡ್ತೀವಿ, ಬಿಲೋ ಆ್ಯಾವ್ರೇಜ್ ಇರೋಂಥ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವ್ರ ಮೇಲೆ ಸ್ವಲ್ಪ ಜಾಸ್ತಿ ಮಹತ್ವ ಕೊಡ್ತೀವಿ. ಹೇಗೆ, ವೀಕೆಂಡ್ಸಲ್ಲಿ ಅವರಿಗೆ ಸ್ಪೆಷಲ್ ಕ್ಲಾಸಸ್ ಅರೇಂಜ್ ಮಾಡೋದ್ರ ಮೂಲಕ, ಒಂದು ಈವ್ನಿಂಗ್ಸ್ ಏನಿದೆ ಸ್ಟಡಿ ಅವರ್ಸ್ನ ಇದು ಮಾಡಿ, ಪರ್ಟಿಕ್ಯುಲರ್ಗೆ ಒಬ್ಬ ಸಬ್ಜೆಕ್ಟ್ ಟೀಚರ್ ಅವ್ರನ್ನ ಕೂಡಿಸಿ ಓದಿಸಿ ಅವರಿಂದ ಒಂದು ಟೆಸ್ಟನ್ನು ಬರೆಸಿ ಈ ರೀತಿ ಸ್ಟಡಿ ಅವರ್ಸ್ನ ಅಲಾಟ್ ಮಾಡೋದ್ರ ಮೂಲಕ ಅವ್ರ ಮೇಲೆ ಫೋಕಸ್ ಮಾಡ್ತೀವಿ. ಸೊ ಎರಡನೇ ಹಂತದಲ್ಲಿ ರಿವಿಷನ್ಸ್ ನಡೆಯುತ್ತೆ. ರಿವಿಷನ್ಸ್ ನಡೆದ ಮೇಲೆ ಏನಿದೆ ಪ್ರಿಪ್ರೇಟರಿ ಎಕ್ಸಾಮ್ಸ್ ನಡೆಯುತ್ತೆ. ಮಿನಿಮಮ್ 3 ಪ್ರಿಪ್ರೇಟರಿ ಎಕ್ಸಾಮ್ಸ್ ಒಂದು ವರ್ಷದಲ್ಲಿ ನಾವು ಮಾಡ್ತೀವಿ, 3 ಪ್ರಿಪ್ರೇಟರಿ ಎಕ್ಸಾಮ್ಸ್ ಮಾಡ್ತೀವಿ. ಸೊ ಈ 3 ಹಂತಗಳಲ್ಲಿ ನಡೆದಾಗ ಏನಿದೆ, ಕೆಲಸ ನಡೆದಾಗ ಸಹಜವಾಗಿ ಸ್ಟೂಡೆಂಟು ಬಿಲೋ ಆ್ಯಾವ್ರೇಜ್ ಇರೋಂಥ ಸ್ಟೂಡೆಂಟ್ಸನ್ನು ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗಲಿಕ್ಕೆ ಅವಕಾಶ ಇದೆ ನಮಗೆ. ಚೆನ್ನಾಗಿ ಓದ್ತಿರೋಂಥ ಸ್ಟೂಡೆಂಟ್ಸ್ ಯಾರಿರ್ತಾರೆ ಅವ್ರಿಗೆ ಏನಿದೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸಿಂದ, ಚೆನ್ನಾಗಿ ಓದ್ತಿರೋಂಥ ಸ್ಟೂಡೆಂಟ್ಸ್ ಯಾರಿರ್ತಾರೆ, ಒಳ್ಳೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಯಾರಿರ್ತಾರೆ, ಗೆಸ್ಟ್ ಫ್ಯಾಕಲ್ಟೀಸ್ ಆಗಿ ನಮ್ಮಲ್ಲಿ ಬರ್ತಾರೆ. ನಮ್ಮಲ್ಲಿರೋಂಥ ಫ್ಯಾಕಲ್ಟೀಸ್ ಆಲ್ರೆಡಿ ಏನಿದೆ ದೇ ಆರ್ ಆಲ್ ಎಕ್ಸ್ಪರ್ಟ್ಸ್. ನಮ್ಮಲ್ಲಿ ದೇರ್ ಇಸ್ ಎ ಕ್ರೈಟೇರಿಯಾ. ಲೆಕ್ಚರರ್ಸ್ನ ಅಪಾಯಿಂಟ್ ಮಾಡಬೇಕಾದ್ರೆ ಒಂದು ಕ್ರೈಟೇರಿಯಾ ಇದೆ. ಆ ಕ್ರೈಟೇರಿಯಾನು ಮಿನಿಮಮ್ ಎಕ್ಸ್ಪೀರಿಯನ್ಸ್ ಅನ್ನೋವಂಥದ್ದು ಇರಬೇಕು, ರೈಟ್. ಮಿನಿಮಮ್ 10-12 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರುವಂಥ ಫ್ಯಾಕಲ್ಟೀಸು, ಆ ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟೈಸ್ ಇರೋವಂಥವ್ರನ್ನ ಏನೈತೆ ತೊಗೋತೀವಿ. ಅದನ್ನು ತೊಗೋಬೇಕಾದ್ರೂ ಫೀಡ್ಬ್ಯಾಕ್ಸು, ಡೆಮೋ ಸೆಷನ್ಸ್ ಇವೆಲ್ಲ ಮಾಡಿ ತೊಗೊಳ್ಳೋವಂಥದ್ದು. ಸೊ ಅಟ್ ದ ಫಸ್ಟ್ ಪ್ಲೇಸ್ ನಮ್ಮಲ್ಲಿರೋಂಥ ಫ್ಯಾಕಲ್ಟೀಸಿಂದ ಒಳ್ಳೆ ಕೋಚಿಂಗ್ ಹೋಗುತ್ತೆ, ಸೊ ದ್ಯಾಟ್ ಸ್ಟೂಡೆಂಟ್ಸಿಗೆ ಬೇರೆ ಕಡೆ ಎಲ್ಲೂ ಟ್ಯೂಷನ್ಸ್ಗೆ ಹೋಗುವಂಥ ಅವಶ್ಯಕತೆ ಬೀಳೋದೇ ಇಲ್ಲ.